ಹಳದಿ ಬೆಟ್ಟ ಅದು ಎಷ್ಟು ಸಲ ಹೋಗಿದೆ ನಂಗಂತೂ ನೆನಪೇ ಇಲ್ಲ, ಸರಿ ಲೆಕ್ಕನೇ ಇಲ್ಲ. ಏನೋ ಅಲ್ಲಿ ಹೋದಾಗ ಏನೋ ಒಂಥರ ಪೀಸು, ಸನ್ಸೆಟ್ ಟೈಮ್ ಅಲ್ಲಿ ಸನ್ಸೆಟ್ ನೋಡಿದ್ರೆ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೆ ಅವಾಗ ಹೋಗ್ತಾ ಇರ್ತೀನಿ. ಜಸ್ಟ್ ನಮ್ಮ ಮನೆಯಿಂದ ಒಂದು 15 ಕಿಲೋಮೀಟರ್ 15 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಸುಮ್ಮನೆ ಅವಾಗ ಹಾಫ್ ಅನ್ ಅವರ್ ಜರ್ನಿ ಚೆನ್ನಾಗಿರುತ್ತೆ. ಒಂಥರ ಮೇಲೆ ಬೆಟ್ಟದ ಮೇಲೆ ಬನ್ನಿ ತೋರಿಸ್ತೀನಿ, ಚೆನ್ನಾಗಿರುತ್ತೆ. ಸಂಡೇ ಬೇರೆ ಇವತ್ತು, ಸ್ವಲ್ಪ ಜನ ಬಂದಿರ್ತಾರೆ ಅನ್ಕೊಂಡಿದೀನಿ. ನೆಲಮಂಗಲ ಕಡೆಯಿಂದ ಬರ್ಬೇಕಾದ್ರೆ ಬರ್ದಿ ಬೆಟ್ಟಕ್ಕೆ ಗೊಲ್ಲಹಳ್ಳಿ ತನಕ ಸ್ವಲ್ಪ ಹೈವೇ ರೋಡ್ ಆತರ ಇದೆ. ಬಟ್ ನೀವು ಒನ್ಸ್ ಗೊಲ್ಲಹಳ್ಳಿಯಿಂದ ಈ ಕಡೆ ರೋಡ್ಗೆ ಎಂಟ್ರಿ ಆದ್ರೆ ಒಂಥರ ಘಾಟ್ ಸೆಕ್ಷನ್ ಇದೆ ರೋಡ್. ಚೆನ್ನಾಗಿದೆ ಈ ಕಡೆ ಎಲ್ಲ, ಒಂಥರ ಹಳ್ಳಿ ತರದ ವಾತಾವರಣ, ಸೈಲೆಂಟು. ಸನ್ಸೆಟ್ ಆಗ್ತಾ ಇದೆ, ಬನ್ನಿ ನೋಡೋಣ ಹೋಗಿ ಹೇಗಿರುತ್ತೆ ಏನು ಅಂತ ಅಲ್ಲಿ ಎಲ್ಲ ಅಂತ. ಅಕಸ್ಮಾತ್ ನೀವು ಬಂದ್ರೆ ಬರ್ದಿ ಬೆಟ್ಟಿಗೆ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ರೋಡ್ ಮಿಸ್ ಆಗುತ್ತೆ, ನೋಡ್ಕೊಂಡ್ ಬನ್ನಿ. ಮ್ಯಾಪ್ಸ್ ನೋಡಿದ್ರೆ ನಿಮ್ಗೆ ಸ್ಟ್ರೈಟ್ ತೋರಿಸುತ್ತೆ, ಸ್ಟ್ರೈಟ್ ಹೋಗ್ಬೇಡ್ರಿ. ಇಲ್ಲಿ ಬೋರ್ಡ್ ಇದೆ, ಶ್ರೀ ರಾಮಲಿಂಗೇಶ್ವರ ಬೆಟ್ಟಕ್ಕೆ ದಾರಿ ಅಂತ. ಇಲ್ಲಿ ರೈಟ್ ತಗೊಂಡ್ರೆ ಈ ತರ ಹೋಗ್ತಾ ಇರುತ್ತೆ. ಕೆರೆ ಇದೆ, ಚೆನ್ನಾಗಿದೆ ಒಂಥರ ಪ್ಲೇಸ್. ಕಪಲ್ಸ್ ಬಂದ್ರೆ ಅಂತೂ ನೋಡ್ರಿ, ಕೆರೆ ಸಾಕಾಗಿದೆ. ಬನ್ನಿ ಬರ್ಬೇಕಾದ್ರೆ ತೋರಿಸ್ತೀನಿ ಕೆರೆ, ಇನ್ನೂ ಚೆನ್ನಾಗಿರುತ್ತೆ. ಅವಾಗ ಲೈಟ್ ಆಗಿ ಕತ್ಲಾಗಿರುತ್ತೆ. ಇಲ್ಲಿಂದ ಲೈಟ್ ಆಗಿ ಸ್ಟಾರ್ಟ್ ಕರುಗಳು ಎಲ್ಲ ಉಫ್ ಹಿಂಗೆ ಹೆಂಚುಳು ಬಂದಾಗ ADV ಬೈಕ್ ನಿಂತ್ಕೊಂಡ್ಬಿಡೋದು. ಇಂಥ ಕಡೆ ಎಲ್ಲ ನಿಂತ್ಕೋಬಾರ್ದು ನಂಗೋ ಗೊತ್ತು, ಬಟ್ ಏನ್ ಮಾಡಕ್ ಆಗಲ್ಲ. ಓ ಕಾರುಗಳು ಬೇರೆ ಬಂದ್ಬಿಟ್ಟಿವೆ. ಹುಡುಗ ಕಾರಲ್ಲಿ ರೈಡರ್ ಅಂತ ಕಿರಿಸ್ಕೊಂತಿದ್ದಾನೆ, ಹೆಂಗಿತ್ತು ಗೊತ್ತಾ, ತರ ಮೈ ಜುಮ್ ಅನ್ನತ್ತೆ ಹಂಗೆ. ಇನ್ನ ಟೈಮ್ ಇದೆ. ಸಾರಿ, ಸನ್ಸೆಟ್ ಗೆ ಸ್ಟ್ರೈಟ್ ಹೋದ್ರೆ ಕಳೆಕ್ ಹೋಗ್ತೀರಾ ಮತ್ತೆ. ಈ ಮರ ಒಂದೊಂದ್ಸತಿ ಒಂದೊಂದ್ ತರ ಇರುತ್ತಪ್ಪ. ಒಂದೊಂದ್ಸತಿ ಫುಲ್ ಮರ ಬೆಳ್ದಿರುತ್ತೆ, ಒಂದೊಂದ್ಸತಿ ಏನಿಲ್ಲ. ಇನ್ನೊಂದ್ಸಲ ಬಂದ್ಬಿಟ್ಟವ್ರೆ ನಾವ್ ಮೇಲಿಕ್ಕೆ, ನಮ್ದು ಇಲ್ಲಲ್ಲ. ಕಾರುಗಳೇ ಬಂದ್ಬಿಡುತ್ತಂತೆ, ನಮ್ಮ ADV ಬೈಕ್ ಬರ್ತಾ ಇರುತ್ತಾ. ಇವ್ ಎಷ್ಟು ಜನ ಬಂದವ್ರೆ, ವಾವ್ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟಿದ್ದಾರೆ ಗುರುಗಳೇ. ಹೋ ಜನ ಸಾಗರ, ಜಾಸ್ತಿ ಜನ ಬಂದ್ಬಿಟ್ಟಿದಾರಪ್ಪ ಇವತ್ತು. ಚೆನ್ನಾಗಿದಲ್ಲ ವೆದರು, ತರ ನಂಗೆ ಇಷ್ಟ ಆಗತ್ತೆ ಇಂಥ ಕಡೆ ಬಂದಾಗ. ಪೀಸ್, ಸೈಲೆಂಟ್, ಅದೇ ಜನ ಜಾಸ್ತಿ ಆಗ್ಬಿಟ್ಟವ್ರು ಇವತ್ತು. ಬೆಂಕಿ ಹಾಕ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ. ಬನ್ನಿ ನೋಡಿ ಹಿಂಗಿದೆ ಗೊತ್ತಾ ವ್ಯೂಸ್. ಟ್ರೈನ್ ಒಂದು ಹೋಗುತ್ತೆ ಎಲ್ಲಿ ಅಂದ್ರೆ ಆ ಕಡೆ ಕಾಣಿಸುತ್ತೆ. ನಿಂತಿದೆ ರಾಜ ನಿಂತಂಗೆ, ಜಸ್ಟ್ ಇಲ್ಲಿ ಕಡ್ತ ವ್ಯೂ. ಏನ್ ಸಖತ್ತಾಗಿದೆ ಅಲ್ಲ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಹೆಂಗ್ ಕಾಣಿಸುತ್ತೆ ಅಂತ. ಆ ಕಡೆ ಬಡ ಮುಳ್ಳುಗಳಿವೆ ಅಂತ ಹೋಗೋಣ. ಹುಡುಗರು ಹೋಗೋದಾ, ಲಾಸ್ಟ್ ಟೈಮ್ ಬಂದಾಗ ನಾವು ಟರ್ನ್ ಹಾಕೋಲ್ಲ, ಸ್ಟ್ರೈಟ್ ಹೋದ್ರೆ ಅಲ್ಲಿಗೆ ಬರ್ತೀವಿ. ಆಮೇಲೆ ತೋರಿಸ್ತೀನಿ ಆ ರೂಟಲ್ಲಿ. ಹಿಂಗೋಗಿ ಅಲ್ಲಿ ಕೆರೆ ತರ ಕಾಣಿಸ್ತಾ ನೋಡಿ, ಆ ಕೆರೆ ಹತ್ರ ಹೋಗ್ತೀವಿ. ಕೈ ರೂಟಲ್ಲಿ ಹಿಂಗ್ ಹೋಗ್ಬಿಟ್ಟು ಕೆರೆ ಹತ್ರ ಹೋಗ್ಬಿಟ್ಟು ಹೋಯ್ತಿ. ನೋಡ್ರಿ ಎಷ್ಟು ಸಾಕಾಗಿ ಕಾಣಿಸ್ತಾ ಇದೆ ಈ ಕಡೆ ಎಲ್ಲ. ನಾ ಸನ್ಸೆಟ್ ಟೈಮ್ ಇದೆ, ಐ ಥಿಂಕ್ 5:50 6:20 ಆ ಟೈಮ್ಗೆ ಆಗುತ್ತೆ ಅನ್ಕೊಂಡಿದೀನಿ. ಯಾರೋ ಪಾಪ ಟೂರಿಸ್ಟ್ಗಳು ಫೋಟೋ ತೆಕ್ಕೊಂತ ನೋಡಿ ನಮ್ಮ ರಾಜನ ಮೇಲೆ. ಫೋಟೋ ತೆಕ್ಕೋಬೋದಾ ಪರವಾಗಿಲ್ವಾ ಅಂತ ಕೇಳಿ, ಅದಕ್ಕಿನ್ನ ಖುಷಿ ಬೇಕಾಗೋರು ಅವ್ರು ತಗೊಳ್ಳೋದಕ್ಕಿನ್ನ ನಾವು ಕಾಯ್ತಾ ಇರ್ತೀವಿ ಯಾರು ಯಾವಾಗ ಬಂದು ಕೇಳ್ತಾರೋ ಫೋಟೋ ತೆಕ್ಕೊಳ್ಳೋಣ ಅಂತ. ಒಂಥರ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಆ ಖುಷಿ, ಹ್ಯಾಪಿನೆಸ್ ಎಲ್ಲ. ಕರೆಕ್ಟ್ ಹೇಳೋದು ಬರ್ತದೆ. ಆಗ್ಲೇ ಬೆಂಕಿ ಹಾಕಿದ್ದಾರೆ ಅಂತ ಹೇಳುತ್ತಲ್ಲ, ಅದು ಬೆಂಕಿ ಹಾಕಿರೋದು ಪಾಪ ಕ್ಲೀನ್ ಮಾಡ್ತಿದಾರಲ್ಲ ಯಾರೋ ಬಂದು. ಪ್ಲಾಸ್ಟಿಕ್ ಎಲ್ಲ ಬಿಸಾಕಿರ್ತಾರಲ್ಲ, ಆ ಪ್ಲಾಸ್ಟಿಕ್ ನ ಎಲ್ಲ ಆರಿಸ್ಬಿಟ್ಟು ಬೆಂಕಿ ಹಾಕಿ ಸುಟ್ಟಾಕ್ತಾ ಇದಾರೆ. ಗುಡ್ ವರ್ಕ್, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ದಯವಿಟ್ಟು ಇಂಥ ಪ್ಲೇಸ್ಗಳಿಗೆ ಬಂದಾಗ ಯಾರು ಪ್ಲಾಸ್ಟಿಕ್ ನಾಗ್ಲಿ, ಪೇಪರ್ ಆಗ್ಲಿ, ಕಸ ಆಗ್ಲಿ, ಸಿಗರೇಟ್ ಪ್ಯಾಕೆಟ್, ಎಣ್ಣೆ ಬಾಟುಗಳು ದಯವಿಟ್ಟು ಏನು ಬಿಸಾಕ್ಬೇಡಿ ಇಲ್ಲಿ. ಓಕೆ, ಬ್ಯಾಗ್ ತಂದಿರ್ತೀರಲ್ಲ, ತರ್ಬೇಕಾದ್ರೆ ಹೆಂಗ್ ಬ್ಯಾಗು ಕವರ್ ಹಾಕೊಂಡ್ ತಗೊಂಡ್ ಬರ್ತಿರೋ, ಹೋಗ್ಬೇಕಾದ್ರೆ ಹೆಂಗೆ ಖಾಲಿ ವಾಟರ್ ಬಾಟ್ಲು, ಖಾಲಿ ಬಿಯರ್ ಬಾಟ್ಲು, ಖಾಲಿ
ಭಾರಿ ಸಿಗರೇಟ್ ಪ್ಯಾಕೆಟ್ಗಳೆಲ್ಲ, ಸಿಗರೇಟು ಎಣ್ಣೆ ಎಲ್ಲ ತರಕ್ಕೆ ಹೋಗ್ಬಿಡ್ರಿ ಫಸ್ಟ್ ಆಫ್ ಆಲ್. ಇಲ್ಲಿಗೆ ಹುಡುಗರು, ಲೋಕಲ್ ಹುಡುಗರು ಬರ್ತಾ ಇರ್ತಾರೆ, ಇಲ್ಲಿ ಪಕ್ಕ ನೋಡಿದ್ರೆ ಮಾತ್ರ ಜಗಳನೆ ಮಾಡ್ತಾರೆ. ಸಿಗರೇಟ್ ತರಕ್ ಹೋಗ್ಬಿಡ್ರಿ. ತಿಂಡಿಗಳು ಏನ ಸ್ನಾಕ್ಸ್ ಏನ ತಂದ್ರೆ ದಯವಿಟ್ಟು ತಂದಿರೋ ಪ್ಲಾಸ್ಟಿಕ್ ಬಾಟ್ಲುಗಳು, ಪ್ಲಾಸ್ಟಿಕ್ ಪೇಪರು ಏನೇ ತಂದ್ರು ದಯವಿಟ್ಟು ಯಾವ ತರ ತಗೊಂಡ್ಬಂದ್ರು ಅದೇ ತರ ತಗೊಂಡೋಗಿ ಕೆಳಗಡೆ ಬಿಸಾಕಿ, ಇಲ್ಲ ಮನೆಗೆ ಕಡೆ ಮನೆ ಡಿಸ್ಟ್ಬಿನ್ ಎಲ್ಲ ಬೆಸ್ಟ್. ಅದು ದಯವಿಟ್ಟು ಇಂಥ ಕಡೆ ಹಾಕ್ಬೇಡಿ, ಗಲೀಜ್ ಮಾಡ್ಬೇಡ್ರಿ. ರೆಸ್ಟ್ರಿಕ್ಷನ್ಸ್ ಏರಿಯಾ ತರ ಮಾಡಕ್ ಹೋಗ್ಬೇಡಿ. ಫ್ರೀ ಆಗಿದೆ, ಬನ್ನಿ ಒಂದ್ ಫ್ರೀ ಆಗಿ ನೋಡ್ಕೊಂಡು ಹೋಗಿ ಅಷ್ಟೇ. ನೋಡಿ ಜನ ಜಾಸ್ತಿ ಬಂದ್ಬಿಟ್ಟಿದ್ದಾರೆ ಇವತ್ತು. ದೇವಸ್ಥಾನ ನಾನು ಬಂದಾಗ ಯಾವತ್ತೂ ತೆಗ್ದಿರ್ಲಿಲ್ಲ, ಅಷ್ಟೇನಲ್ಲ ಇದು ಕರೆಕ್ಟ್ ಟೈಮ್ ಬಂದಿದೆ. ಇನ್ನೊಂದ್ ಸ್ವಲ್ಪ ವೆಯ್ಟ್ ಮಾಡಿದ್ರು, ಮೋಸ ಇಲ್ಲ. ನೋಡ್ರಿ ಅಲ್ಲಿ ಬೆಂಕಿ ಹಾಕಿ ಎಲ್ಲ ಸುಟ್ಟು ಹಾಕ್ತಾ ಇದಾರೆ. ಚೆನ್ನಾಗಿದೆ ಒಂಥರ ಪೀಸ್, ಸೈಲೆಂಟ್. ಇನ್ನೇನು ಹೇಳ್ಬೇಕು ಇದಕ್ಕೆ, ಪದಗಳಿಲ್ಲ. ಸೂರ್ಯ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಟ್ರೈನ್ ಹೋಗುತ್ತೆ ಅಂತ ಹೇಳಿದ್ನಲ್ಲ ಆಗಲೇ. ನೋಡಿ ಅಲ್ಲಿ ಹೋಗ್ತಾ ಇದೆ, ಕಾಣಿಸಲ್ಲ ಅಂದ್ಕೊಂಡಿದ್ದೀನಿ, ಕಾಣಿಸ್ತಿದೆ ನೋಡ್ಕೊಳ್ಳಿ. ಯಾವಾಗ ಬಂದರೂ ಪಕ್ಕ ಒಂದು ಟ್ರೈನನ್ನು ನೋಡ್ತೀನಿ. ಇಲ್ಲಿ ಒಂದೇ ಬರುತ್ತಾ? ಅಲ್ಲ ಯಾವುದೋ ಗೊತ್ತಿಲ್ಲ. ಇದು ಏನು ಹೋಗ್ತಾ ಇರ್ಬೋದು. ಇದು ಯಾವುದೋ ಫುಲ್ಲು ಫ್ಯಾಮಿಲಿನೇ ಬಂದ್ಬಿಟ್ಟಿದೆ ಅನಿಸುತ್ತೆ. ಮಕ್ಕಳು ಮರಿಗಳು ಎಲ್ಲ ಕರ್ಕೊಂಡ್ಬಿಟ್ಟಿದ್ದಾರೆ ಅಂದ್ಕೊಂಡು ಇಲ್ಲಿ ಮೇಲೆ ಹೋಗಿ ಸ್ವಲ್ಪ ಹೊತ್ತು ಆ ಕಡೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಮೇಲ್ಗಡೆ. ಅದನ್ನ ಸ್ವಲ್ಪ ಕವರ್ ಮಾಡ್ಕೊಳ್ಳೋಣ. ಅಂಡ್ ಆಲ್ಸೋ RX ಸೌಂಡ್ ಹಿಯರಿಂಗ್ ಅಲ್ಲಿ RX ಸೌಂಡ್ ಕಾಣಿಸ್ತಾ ಇದೆ. ಅದು ಏನು ಅಂತ ನೋಡ್ಕೊಂಡ್ಬಿಡೋಣ ಬನ್ನಿ. ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ. ನಾವೇನು ಜವುಗಳು ಒಂಥರ ಕಾಣಿಸ್ತಾ ಇದೆಯಾ, ಏನ್ ಕತೆ ಗೊತ್ತಿಲ್ಲ. ಇಂಗ್ಲೆಂಡ್ ಬಂದಿದ್ದಾರೆ, ಬಂದ್ಬಿಟ್ಟಿದ್ದಾರೆ. ಬನ್ನಿ ಅಲ್ಲಿಗೆ ಹೋಗಿ ನೋಡೋಣ. ಈ ಬಂಡೆ ಮೇಲೆ ಕುತ್ಕೊಂಡು ನೋಡೋಣ. ಬರೀ ಸೌಂಡ್ ಕಾಣಿಸ್ತಾ ಇದಪ್ಪ, RX ಗಾಡಿನೇ ಕಾಣಿಸ್ತಾ ಇಲ್ಲ. ಸನ್ಸೆಟ್ ತೋರಿಸೋಣ ಅಂತ ಬಂದರೆ ಮೋಡ ಮುಚ್ಕೊಂಡು ಸೂರ್ಯನೇ ಕಾಣಿಸ್ತಾರೆ. ಇಲ್ಲಿ ನೋಡ್ರಿ, ಇದೇ ಸನ್ಸೆಟ್ ಆಗಬೇಕಾಗಿರೋ ಪ್ಲೇಸ್. ಎಲ್ಲ ಕಾಯ್ತಾ ಇದ್ದಾರೆ ಜನ. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಫುಲ್ಲು ಕಾಯ್ತಾ ಇದ್ದಾರೆ ಸನ್ಸೆಟ್ಗೆ. ಬಟ್ ಸನ್ಸೆಟ್ ಆಗೋಕ್ಕೆ ಸೂರ್ಯನೇ ಕಾಣಿಸ್ತಾ ಇಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಅದಕ್ಕೆ ಬಂದಿದ್ದು, ಏನು ಮಾಡೋಕ್ಕಾಗಲ್ಲ. ಬನ್ನಿ ಸನ್ಸೆಟ್ ಆಗೋಷ್ಟೊತ್ತಿಗೆ ಅಲ್ಲಿ ಕಾಣಿಸ್ತಾರೋ ಅಲ್ಲೊಂದು ಚಿಕ್ಕ ಕೆರೆ ಥರ ಕಾಣಿಸ್ತದಲ್ಲ, ಅಲ್ಲಿ ಹೋಗೋಣ. ಎಲ್ಲ ಇಲ್ಲಿಂದ ನೋಡ್ತಾರೆ. ನಾವು ಆ ರೂಟಲ್ಲಿ ಹೋಗೋಣ. ನಾವು ಆ ರೂಟಲ್ಲಿ ಹೋಗ್ತೀವಿ. ಎಲ್ಲ ನಮ್ಮನ್ನ ನೋಡ್ತಾರೆ. ಬನ್ನಿ, ಲೆಟ್ಸ್ ಗೋ. ರಿಯಲಿ ಎಷ್ಟು ಜನ ಕಾಯ್ತಾ ಇದ್ದಾರೆ ಗೊತ್ತಾ ಸನ್ಸೆಟ್ಗೆ. ಸೂರ್ಯನೇ ಕಾಣಿಸ್ತಾ ಇಲ್ಲ, ಏನು ಮಾಡುತ್ತೆ ಅಂತ. ಇದೇ ಬರೋ ಸನ್ಸೆಟ್ ಆಗ್ಬೇಕು ಇವಾಗ. ಸೂರ್ಯನೇ ಕಾಣಿಸ್ತಾ ಇಲ್ಲ. ಹಿಂಗೆ ಕಾಣಿಸ್ತಾ ಇದೆ ನೋಡ್ರಿ, ಸರೌಂಡ್ ಎಲ್ಲ ಫುಲ್ಲು ಮನೆಗಳು ಎಲ್ಲ. ಇದು ದೇವಸ್ಥಾನ. ನನ್ನ ಐಡಿಯಲ್ಲಿ ಹಳೇದೊಂದು ವಿಡಿಯೋ ಇದೆ, ಆ ವಿಡಿಯೋಲಿ ದೇವಸ್ಥಾನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಇನ್ನೊಂದ್ಸತಿ ಮಾಡೋದು ಬೇಡ, ತಲೆ ತಿನ್ನೋ ಥರ ಆಗುತ್ತೆ ವಿಷಯ. ಇಲ್ಲಿಂದ ಒಂದು ಕೆಳಗಡೆ ವ್ಯೂ ತೋರಿಸ್ಬಿಡ್ತೀನಿ ಬನ್ನಿ ಹೆಂಗಿದೆ ಅಂತ. ಈ ಮರ ಕಾಣಿಸ್ತದಲ್ಲ, ಈ ಮರ ನಾನು ಫಸ್ಟ್ ಟೈಮ್ ಬಂದಾಗ ಫುಲ್ಲು ಗ್ರೀನ್ ಆಗಿತ್ತು. ಸೆಕೆಂಡ್ ಟೈಮ್ ಬಂದಾಗ ಲೈಟ್ ಆಗಿತ್ತು. ಮೂರನೇ ಸತಿ ಬಂದಾಗ ಒಂದು ಎಲೆನೂ ಇರಲಿಲ್ಲ, ಫುಲ್ಲು ಒಣಗಿ ಹೋಗ್ಬಿಟ್ಟಿದೆ, ಏನು ಇರಲಿಲ್ಲ. ಆಮೇಲೆ ಇವಾಗ ಬಂದಾಗ ನೋಡಿದ್ರೆ
ಅವರೇಜ್. ಆ ಕಡೆ ಫುಲ್ ಒಣಗೋಗಿಲ್ಲ, ಫುಲ್ ಗ್ರೀನರಿ ಆಗೋಗಿಲ್ಲ, ಹಸಿರಾಗಿ ಏನಿಲ್ಲ. ಎಲ್ಲಿಗಳು ಸ್ವಲ್ಪ ಬಾಡಿದೆ. ದಿಸ್ ಇಸ್ ದೇವಸ್ಥಾನ. ಯಾವಾಗ ಓಪನ್ ಮಾಡ್ತಾರೋ ಏನ್ ಕಚ್ಚೋ, ನಾನು ಕಾಯ್ತಾ ಇದೀನಿ ಓಪನ್ ಮಾಡ್ತಾ ಯಾವಾಗ ದಿನ ಬರೋಣ ಅಂತ. ಜಾತ್ರೆ ಮಾಡ್ತಾರಂತೆ, ಯಾವಾಗ ಏನೂ ಗೊತ್ತಿಲ್ಲ. ಬರ್ದಿದ್ದಾರೆ, ಇವ್ರ ಜನಕ್ಕೆ ಇಚ್ಕೊಂಡಿದ್ದಾರೆ ಅಷ್ಟೇ ಮೋಸ್ಟ್ಲಿ. ಅವಾಗ ಟ್ರೈನ್ ಹೋಗೋದೊಂದು ವಿಡಿಯೋ ಹಾಕಿದ್ದಲ್ಲ, ಟ್ರೈನ್ ಹೋಗೋದು ನಿಮ್ಗೆ ಇಲ್ಲಿಂದ ಸಕ್ಕದಾಗ ಕಾಣಿಸುತ್ತೆ ಕ್ಲೀನ್ ಆಗಿ. ನಾನು ಪ್ರತಿ ಸತಿ ಇಲ್ಲಿ ನಿಂತ್ಕೊಂತೀನಿ, ಪ್ರತಿ ಸತಿ ಬಂದಾಗ ಒಂದ್ ಟ್ರೈನ್ ಹೋಗುತ್ತೆ. ನಾವು ಬಂದಿದ್ ಪಕ್ಕದಲ್ಲಿ ಬಂದಂತ ಕೆರೆ ಇದೆ. ಇವಾಗ ಆ ಕೆರೆ ಹತ್ರ ಹೋಗೋಣ, ಆ ಕಡೆ ರೂಟಲ್ಲಿ ಹೋಗೋಣ. ಆ ಕೆರೆ ಆ ಕಡೆ ಕೆರೆಯಲ್ಲಿ ನೀರಿಲ್ಲ, ಇದು ಬಂದಿರೋ ರೂಟಲ್ಲೇ ಹೋಗೋಣ. ಈ ಕೆರೆಗೆ ಬನ್ನಿ. ರಿಯಲಿ ಎಷ್ಟು ಚೆನ್ನಾಗಿ ಕಾಯ್ತಾ ಇದಾರೆ ಗೊತ್ತಾ ಸನ್ಸೆಟ್ಗೆ. ಸೂರ್ಯನೇ ಕಾಣಿಸ್ತಾ ಇಲ್ಲ. ಇಲ್ಲೇ ಸನ್ಸೆಟ್ ಆಗ್ಬೇಕು. ಇವಾಗ ಸೂರ್ಯನೇ ಕಾಣಿಸ್ತಾ ಇಲ್ಲ. ಹಳೇದೊಂದು ವಿಡಿಯೋ ಇದೆ. ನಮ್ಮ ಗಾಡಿ ನಾವು ಇರುವಂತಹ ಒಂದು ವೇಷಭೂಷಣ ಹಾಗೂ ಕ್ಯಾಮರಾ ನೋಡಿ ಜನರು ಕಂಗಾಲಾಗಿ ಗುರಾಯಿಸುತ್ತಿದ್ದಾರೆ. ನೋಡ್ರಿ, ಒಂದು 80% ಗಾಡಿಗಳು ಇಲ್ಲೇ ನಿಂತು ಹೋಗುತ್ತವೆ. ಧೈರ್ಯ ಇರೋರು ನಾರ್ಮಲ್ ಕರಡೆಲ್ಲ ಹಾಕೊಂಡ್ಬಿಡ್ರಪ್ಪ ಮೇಲಕ್ಕೆ. ಏನ್ ಆಫ್ ರೋಡಿಂಗ್ ಅದು ಇದು ಅಂತೇನಿಲ್ಲ, ಎಲ್ಲಾ ಕರಳು ಹಾಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಅದು ಡ್ರೈವರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆರೆ ಹತ್ರ ಹೋಗೋಣ ಬನ್ನಿ. ಇದೇ ಮರ, ನಾನು ಅವಾಗಲೇ ಹೇಳಿದ್ನಲ್ಲ, ಇದೇ ಮರ. ಲೆಟ್ಸ್ ಗೋ, ಕೆಳಗಡೆ ಕೆರೆ ಹತ್ರ ಹೋಗೋಣ. ಕಾಲು ನಿಲ್ಸಿದ್ದಾರೆ, ಬಾಡಿಗಳೇ ಇಲ್ಲ ಇಲ್ಲಿ. ಕೆಳಕಿಡಿ ಕಿಳ್ದೋಗ್ಬಿಟ್ಟವ್ರ ಎಲ್ಲ. ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ರೋಡ್ ಇದು. ಬನ್ನಿ ಸ್ವಲ್ಪ ದೂರ ಹಂಗೆ ಟ್ರಯಲ್ ಹೋಗಿ ಮಾಡೋಣ. ಕೆರೆ ಪಕ್ಕದಲ್ಲಿ ರೋಡ್, ಅದು ರೋಡ್ ಇಂದ ಮುಂದೆ ಸ್ವಲ್ಪ ತಿರುವಣಿಗೆ ಪ್ರಾಬ್ಲಮ್ ಇದ್ದಾಗಿದೆ. ಇದೇ ಪ್ರಾಬ್ಲಮ್ ಇದೆ. ಮುಂದೆ ಕೆರೆ ಒಳಗೆ ಹೋಗ್ಬಿಡ್ತೀನ ಅಂತ. ಓಡಿಸ್ಬೇಕಾದ್ರೆ ಸಗದಾಗಿರುತ್ತೆ. ಹಿಂದಕ್ಕೆ ಎಳಿಬೇಕು ಅಂದ್ರೆ ಮೊಸಳೆ ಇದೆಯಾ, ಮೊಸಳೆ ಇನ್ನು ಇಲ್ಲೆಲ್ಲ ನೀರ್ ತುಂಬ್ಕೊಂಡ್ಬಿಡ್ಬೇಕು. ಸಕ್ಕದಾಗಿರುತ್ತೆ, ನೋಡಕ್ ಸಕ್ಕದಾಗಿರುತ್ತೆ. ಅದೇ ತುಂಬ್ಕೊಳ್ಳಲ್ಲ. ತುಂಬ್ಕೊಳ್ಳೋ ಅಷ್ಟು ಸರಿ ಮಳೆಗಳೇ ಇಲ್ಲ. ಮನೆ ನೋಡಿರ್ತೀರ ಚಾನಲ್ ಲಾಸ್ಟ್ ವಿಡಿಯೋಸ್, ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ದು, ದೇವ್ರ ಮನೆ, ಹೊರನಾಡು, ದಸರಾ, ಚಾರ್ಮುಡಿ ಘಾಟ್ ಅಲ್ಲೆಲ್ಲ ಮಳೆ ವಾತಾವರಣ ಕೂಡ ಇಲ್ಲ. ಟ್ರಿಪ್ ಹೋಗಿದೆ, ಮಳೆ ಬರ್ಲಿ ಚೆನ್ನಾಗಿರುತ್ತೆ ಅಂತ ನೋಡಿದ್ರೆ ಏನಿಲ್ಲ. ನಾವು ಹೋಗಿದ್ ಕಡೆ ಎಲ್ಲ ಯಾಕೋ ಹಂಗೆ ಆಗ್ತದೆ. ಧರ್ಮಸ್ಥಳಕ್ಕೆ ಹೋದ್ವಿ, ಚಾರ್ಮುಡಿ ಘಾಟ್ ಅಲ್ಲಿ ಮಳೆ ನೋಡ್ಕೊಂಡು ಹೋಗೋಣ ಅಂತ ಹೋದ್ವಿ, ಅಲ್ಲಿ ನೋಡಿದ್ರೆ ಮಳೆನೇ ಇಲ್ಲ. ನೆಕ್ಸ್ಟ್ ಇವಾಗ ಇಲ್ಲಿಗೆ ಬಂದ್ವಿ, ಸನ್ಸೆಟ್ ನೋಡೋಣ, ಸನ್ನೆ ಕಾಣಿಸ್ತಾ ಇಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇಲ್ಲವಾಗಿ ಒಂದು ಕಾರ್ ಹೋಯ್ತು. ಕಾರ್ ನೇಮು ನೋಡ್ಕೊಳ್ಳಿಲ್ಲ. ಆ ಕಾರ್ ಬಂಪರ್ ಟಪಕ್ಕಂಟ ಟಚ್ ಆಯ್ತು. ನಾವೊಂದು ಗ್ರೌಂಡ್ ಕ್ಲಿಯರೆನ್ಸ್ ಗೊತ್ತಲ್ಲ, 220 ಚುಮ್ಮನ್ನಲ್ಲ, ಹೆಚ್ಚಿ ಅಂತ ಅದಕ್ಕೆ ದೊಡ್ಡದಿರೋ ಟಚ್ ಆಗುತ್ತೆ ಅಂತ ಟಚ್ ಆಗಲ್ಲ. ಅದೇ ದೊಡ್ಡದು, ಅದಕ್ಕೆ ದೊಡ್ಡದಾಗದ್ರೆ ಕಾರ್ಡು ಯಾರು ಓಡಾಡಕ್ಕೆ ಆಗಲ್ಲ ಅಷ್ಟೇ ಅಂತ ಕಡೆ ಅಂತ ಹಾಕ್ಬಿಡ್ಬೇಕು ಅವ್ರು. ವಿಷಯ ಏನ್ ಗೊತ್ತಾ, ಬರ್ಡಿ ಬೆಟ್ಟಿಗೆ ಫಸ್ಟ್ ಗಾಡಿ ತಗೊಂಡಾಕ್ ಬಂದೆ. ಆಮೇಲೆ ನಾರ್ಮಲ್ದು ಹೆಲ್ಮೆಟ್ ತಗೊಂಡೆ, ಅವಾಗ ಒಂದ್ಸಲ ಬಂದೆ. ಅದಾದ್ಮೇಲೆ ಫಿಟ್ಸ್ಪಾರ್ಕ್ ಕ್ಯಾಮ್ರಾ ತಗೊಂಡೆ. ಐ ಥಿಂಕ್ ಅದು ನಂಗೆ 9000 ಸಮಥಿಂಗ್ ಬಿತ್ತು. ಚೆನ್ನಾಗಿದೆ ಕ್ಯಾಮ್ರಾ, ಸಕ್ಕ ಕ್ಲಾರಿಟಿ ಸೂಪರ್. 4K ರೆಕಾರ್ಡಿಂಗ್, 4K 30 FPS ತನಕ ಸಪೋರ್ಟ್ ಮಾಡುತ್ತೆ. ಕ್ಯಾಮ್ರಾ ಸೂಪರ್. ನಂಗೆ ಅದ್ರಲ್ಲಿ ಒಂದು ಬೇಜಾರಾಗಿದ್ದೇನು ಅಂದ್ರೆ ಮೈಕ್. ಅವ್ರದೇ ಒಂದು ಮೈಕ್ ಬರುತ್ತೆ. ಆ ಮೈಕ್ ವಾಯ್ಸು, ಹೆವಿ ವಾಯ್ಸು, ನಾಯ್ಸ್ ಕ್ಯಾನ್ಸಲೇಷನ್ ಇರುತ್ತೆ. ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲ. ವೈಡ್ ಆಂಗಲ್ ಇಷ್ಟೊಂದು ವೈಡ್ ಬರಲ್ಲ, ಇಷ್ಟೇ ಕರೆಕ್ಟ್ ಆಗಿ ಇಷ್ಟು ಕವರ್ ಆಗುತ್ತೆ. ಅದು ಫುಲ್ ವೈಡ್ ಆಂಗಲ್ ಇಟ್ಟರೆ ನಿಮ್ಗೆ ಕವರ್ ಆಗೋದು ಇಷ್ಟೇ. ಅದು ಪ್ಲಸ್ ಅದು ಓಕೆ, ವೈಡ್ ಆಂಗಲ್ ಪರವಾಗಿಲ್ಲ. ಆಂಗಲ್ ಇಷ್ಟನ್ನ ಬರುತ್ತಲ್ಲ, ಫುಲ್ ಕವರ್ ಮಾಡ್ಕೋಬಹುದು ಅಂತ ಅನ್ಕೋಬಹುದು. ಬಟ್ ವಾಯ್ಸ್ ಹೆವಿ ಪ್ರಾಬ್ಲಮ್. ಮೈಕ್ ಅವ್ರದೇ ಒಂದು ಮೈಕ್ ಕೊಟ್ಟಿದ್ರು. ಆ ಮೈಕ್ ಕನೆಕ್ಟ್ ಮಾಡ್ಕೊಂಡಿದ್ರು ಹೆವಿ ನಾಯ್ಸು. ಏನೇನೋ ಮಾಡಿದೆ ನಾನು, ಅದಕ್ಕೆ ಸ್ಪಂಜ್ ಹಾಕಿದೆ ಮೈಕ್ಗೆ. ಸೌಂಡ್ ಕಮ್ಮಿ ಮಾಡೋಣ ಅಂತ. ಸೌಂಡ್ ಕಂಟ್ರೋಲ್ ಆಪ್ಷನ್ ಬರಲ್ಲ ಅದರಲ್ಲಿ, ಬಜೆಟ್ ಆಕ್ಷನ್ ಕ್ಯಾಮ್ರಾ. ಬಟ್ ನಾನ್ ನೋಡಿರೋದ್ರಲ್ಲಿ ಬಜೆಟ್ ಆಕ್ಷನ್ ಕ್ಯಾಮ್ರಾದಲ್ಲಿ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ತೀನಿ ನಾನು. ಇವಾಗ ಓಕೆ, ಮ್ಯಾಟ್ರು ಬೇರೆ ಕಡೆ ಹೋಯ್ತು. ಇವಾಗ ಆ ಕ್ಯಾಮ್ರಾ ತಗೊಂಡಾಗ ಒಂದ್ಸತಿ ಬಂದೆ. ನೆಕ್ಸ್ಟ್ ಇದು ಇವಾಗ ಹಾಕೊಂಡಿರೋ ಹೆಲ್ಮೆಟ್, ಆಕ್ಸರ್ ಹೆಲ್ಮೆಟ್ ತಗೊಂಡಾಗ ಒಂದ್ಸತಿ ಬಂದಿದೆ. ನೆಕ್ಸ್ಟ್ ಇವಾಗ DJI ಆಕ್ಷನ್ 4 ತಗೊಂಡ್ಮೇಲೆ ಒಂದ್ಸತಿ ಬಂದಿದ್ದೀನಿ. ರೇಸ್ ಬರಕ್ಕೆ ಬರ್ತಾ ಇದ್ದಾನೆ, ಹೋಗ್ಲಿ ಬಿಡ್ರಿ ಹೋಗೋರು. ಈ ತರ ಬಂದೆ. ಈ ತರ ಗಾಡಿಗೆ ಅಂತ ಆಗ್ಲಿ, ಮೋಟಾರ್ ವಾಕಿಂಗ್ ಅಂತ ಆಗ್ಲಿ, ಯಾವಾಗ ಏನೇನು ಹೊಸ ತಗೊಂಡಿದ್ನೋ, ಹೊಸ ತಗೊಂಡಾಗೆಲ್ಲ ಅದೊಂಥರ ಬರ್ಡಿ ಬೆಟ್ಟಿಗೆ ಬರೋದು ನನಗೆ ಚೆನ್ನ ಅನ್ಸುತ್ತೆ. ಈ ತರ ಚೆನ್ನಾಗಿರುತ್ತೆ.